ಧಾರವಾಡ ಹಾಗೂ ದಾವಣಗೆರೆ ಕೋರ್ಟ್ಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಧಾರವಾಡ ಹೈಕೋರ್ಟ್ ಪೀಠ ಹಾಗೂ ಜಿಲ್ಲಾ ಕೋರ್ಟ್ಗೆ ಬೆದರಿಕೆಯನ್ನ ಹಾಕಲಾಗಿದೆ. ಬ್ಲಾಸ್ಟ್ ಮಾಡೋದಾಗಿ ಇಮೇಲ್ ಮೂಲಕ ಸಂದೇಶವನ್ನ ಕಳುಹಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ ಈಗ ಕೋರ್ಟ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ದಾವಣಗೆರೆ ಜಿಲ್ಲಾ ಕೋರ್ಟ್ಗೂ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಹಾಗೆಯೇ ಶ್ವಾನ ದಳದಿಂದ ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟಿಂದ ಹೊರಗಡೆ ಓಡ್ ಬಂದಿದ್ದಾರೆ ವಕೀಲರು. ಈ ತರದೊಂದು ಸುದ್ದಿ ಬಂದ ತಕ್ಷಣ ಇವತ್ತು 12:15 RDX ಬಾಂಬ್ ಸ್ಫೋಟವಾಗಲಿದೆ ಅಂತ ಹೇಳಿ ತಮಿಳುನಾಡಿನಿಂದ ನ್ಯಾಯಾಧೀಶರಿಗೆ ಇಮೇಲ್ ಬಂದಿದೆ. ಮೇಲ್ ಮುಖೇನ ಈ ಬೆದರಿಕೆಯನ್ನ ಹಾಕಲಾಗಿದೆ. ಅಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಪ್ರತಿ ಬಾರಿನೂ ಈ ತರ ಬಂದಾಗ ಪರಿಶೀಲನೆ ಮಾಡಿದಾಗ ಅದೊಂದು ಹುಸಿ ಬಾಂಬ್ ಬೆದರಿಕೆ ಅಂತೆಲ್ಲ ಗೊತ್ತಾಗುತ್ತೆ. ಆದ್ರೆ ಈ ರೀತಿ ಮೇಲ್ ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಪರಿಶೀಲನೆ ಕಾರ್ಯ ಸ್ಥಳದಲ್ಲಿ ನಡೀತಾ ಇದೆ. ಎರಡೂ ಕೋರ್ಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಎರಡೂ ಜಿಲ್ಲೆಗಳ ಕೋರ್ಟ್ನ ದೃಶ್ಯಗಳನ್ನ. ಒಂದ್ ಕಡೆ ದಾವಣಗೆರೆ ಕೋರ್ಟ್, ಮತ್ತೊಂದು ಕಡೆ ಧಾರವಾಡದ ಹೈಕೋರ್ಟ್ನ ವಿಭಾಗೀಯ ಪೀಠ. ಎರಡಕ್ಕೂ ಕೂಡ ಬೆದರಿಕೆಯನ್ನ ಇಮೇಲ್ ಮುಖಾಂತರ ಕಳುಹಿಸಲಾಗಿದೆ ಸಂದೇಶವನ್ನ. ಅಂದ್ರೆ 12:15 ಎಕ್ಸಾಕ್ಟ್ ಆಗಿ ಬ್ಲಾಸ್ಟ್ ಮಾಡೋದಾಗಿನೂ ಕೂಡ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಇನ್ನು ಅರ್ಧ ಗಂಟೆ ಒಳಗೆ ಬಾಂಬ್ ಇದೆಯಾ ಇಲ್ವಾ, ಎಲ್ಲಿಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಹುಡುಕಾಟದ ಕೆಲಸ ಆಗ್ತಾ ಇದೆ. ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಶ್ವಾನ ದಳದಿಂದ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಮತ್ತೆ ಈ ರೀತಿ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅದು 12:15 ಬ್ಲಾಸ್ಟ್ ಆಗುತ್ತೆ ಅಂತ ಅದ್ರಲ್ಲಿ ಮೆನ್ಷನ್ ಆಗಿರೋದ್ರಿಂದ ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲಿರುವಂತ ವಕೀಲರಿಗೆ ಒಂಥರ ಆತಂಕ ಆಗಿರುತ್ತೆ. ಸೊ ಅವರೆಲ್ಲ ಹೊರಗಡೆ ಓಡ್ ಬಂದಿದ್ದಾರೆ. ಈ ಬಗ್ಗೆ ದಾವಣಗೆರೆಯಲ್ಲಿ ವಕೀಲರು ಏನು ಹೇಳಿದ್ದಾರೆ ಕೇಳೋಣ. ದಾವಣಗೆರೆಯಲ್ಲಿ ಈ ಬಾಂಬ್ ಬೆದರಿಕೆ ಕರೆ ಬಂದಿದೆ, ಕೋರ್ಟ್ಗೆ ಮೇಲ್ ಬಂದಿದೆ, ಮತ್ತೆ ಫೋನ್ ಕಾಲು ಕೂಡ ಬಂದಿದೆ. ಈಗ ಬಾಂಬ್ ಇಟ್ಟಿದ್ದೀವಿ, 12 ಕಾಲಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಮೆಸೇಜ್ ಇದೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಗೊಂದಲದ ವಾತಾವರಣದಲ್ಲಿದ್ದೀವಿ. ಇದೇ ರೀತಿ ಹಲವಾರು ಕೋರ್ಟಲ್ಲೂ ಕೂಡ ಇದೇ ರೀತಿ ಬೆದರಿಕೆ ಕರೆಗಳು ಬಂದಿದ್ವು. ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಇರಬಹುದು ಅಂತ ಹೇಳಿ ಎಲ್ಲರಿಗೂ ಶಂಕೆ ಇದೆ. ಪ್ರತಿದಿನ ಬಂದಂಗೆ ಇವತ್ತು ಸಹ ಕೋರ್ಟಿಗೆ ಬಂದಾಗ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಏನಂದರೆ ಬಾಂಬ್ ಬೆದರಿಕೆ ಅಂತ ದಾವಣಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದು ನ್ಯಾಯದಾನ ವಿಳಂಬ ಮಾಡೋಕ್ಕೆ ಯಾರೋ ಕಾಣದ ಕೈ ಹುಸಿ ಕರೆಗಳು ಇರಬಹುದು ಅಂತಲೇ ನಾವು ಅನಿಸ್ಕೊಳ್ತಾ ಇದ್ವಿ. ಎವ್ರಿ ಡೇ ಜಡ್ಜ್ಮೆಂಟ್ಗಳೇ, ಆದರೆ ಇವತ್ತಾಗಿರೋದು ಇದು ಹುಸಿ ಬಾಂಬ್ ಕರೆ ಅಷ್ಟೇ. ಬೆಳಿಗ್ಗೆ 8:00 ಸುಮಾರು ಮೇಲ್ ರಿಸೀವ್ ಆಗಿದೆ. ಅವರು 10 ಗಂಟೆಗೆ ಆಫೀಸ್ ಬಂದಾದಮೇಲೆ ನೋಡಾದ್ಮೇಲೆ ಇಮಿಡಿಯೇಟ್ಲಿ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನೇ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇಮಿಡಿಯೇಟ್ಲಿ ಬಂದು ಈಗ ನಮ್ಮ ಹೈಕೋರ್ಟ್ ಧಾರವಾಡ ಬೆಂಚ್ ಬಿಲ್ಡಿಂಗ್ ಏನಿದೆ ಅದಕ್ಕೆ ಪರಿಶೀಲನೆ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಮತ್ತು ನಮ್ಮ ಪರಿಶೀಲನೆ ಆದಮೇಲೆ ಏನಾದರೂ ಏನಿದೆ ಅದು ನೋಡೋಕ್ಕೆ ಹೇಳ್ಬೋದು. ಪೂರ್ತಿ ಬಿಲ್ಡಿಂಗ್ ವೇಕೇಟ್ ಮಾಡಿಸಿದ್ದೀವಿ. ಎಲ್ಲ ವೆಹಿಕಲ್ಸ್ನೂ ಹೊರಗಡೆ ಕಳಿಸಾಗಿದೆ. ಬರೀ ನಮ್ಮ ಪೊಲೀಸ್ ಸ್ಟಾಫು ಮತ್ತು ಎಮರ್ಜೆನ್ಸಿ ಅಂದರೆ ಫೈರ್ ಅಥವಾ ಆ್ಯಂಬುಲೆನ್ಸ್ ಅವರದ್ದು. ಆತಂಕದ ಪರಿಸ್ಥಿತಿ ಕೋರ್ಟ್ ಆವರಣದಲ್ಲಿ ಈಗ ನಿರ್ಮಾಣವಾಗಿದೆ. ಧಾರವಾಡದಲ್ಲಿ ಪರಿಸ್ಥಿತಿ ಹೆಂಗಿದೆ, ಪರಿಶೀಲನೆ ಹೆಂಗ್ ನಡೀತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸಹಜ ಈ ರೀತಿ ಬಾಂಬ್ ಬೆದರಿಕೆ ಕರೆಗಳು ಅಥವಾ ಮೇಲ್ ಬಂದಂತ ಸಂದರ್ಭದಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಸದ್ಯಕ್ಕೆ ಅಲ್ಲಿ ಪರಿಶೀಲನೆ ಕಾರ್ಯ ಹೆಂಗ್ ನಡೀತಾ ಇದೆ? ಇದು ಹುಸಿ ಬಾಂಬ್ ಬೆದರಿಕೆ ಅಂತ ಈಗಲೇ ಡಿಕ್ಲೇರ್ ಮಾಡಿದಾರಾ, ಹೆಂಗೆ? ಹೌದು ಸರ್, ಧಾರವಾಡ ಹೈಕೋರ್ಟ್ ಹಾಗೂ ಧಾರವಾಡ ಜಿಲ್ಲಾ ಕೋರ್ಟ್ಗೆ ಇನ್ನು ಮೇಲ್ ಮುಖಾಂತರ ಬೆದರಿಕೆ ಏನು ಮೇಲ್ ಬಂದಿದೆ ಅಂತ ಹೇಳ್ಬೇಕು. ಬಾಂಬ್ ಬೆದರಿಕೆಯನ್ನು 1:15 ಸುಮಾರಿಗೆ ಬ್ಲಾಸ್ಟ್ ಮಾಡೋದಾಗಿ ಮೇಲನ ಒಂದು ಅನಾಮಿಕ ಮೇಲ್ ಬಂದಿರೋ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಕೂಡ ದೌಡಾಯಿಸಿದ್ದು ಏನು ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಶ್ವಾನ ದಳವನ್ನ ಈಗಾಗಲೇ ಕೋರ್ಟ್ ಆವರಣದಲ್ಲಿ ತಪಾಸಣೆ ಒಂದು ಕಾರ್ಯದಲ್ಲಿ ಪೊಲೀಸರು ಕೂಡ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಧಾರವಾಡ ಜಿಲ್ಲಾ ಪೊಲೀಸ್ ಆಯುಕ್ತರು ಕೂಡ ಏನಂತಂದ್ರೆ ವಿಜಯನಗರ ಸೇರಿದಂತೆ ಇಡೀ ಪೊಲೀಸ್ ತಂಡ ಕೂಡ ಏನಂತಂದ್ರೆ ಹೈಕೋರ್ಟ್ ಅಲ್ಲಿ ಬೀಡು ಬಿಟ್ಟಿದ್ದು. ಏನಂತಂದ್ರೆ ಇಡೀ ಹೈಕೋರ್ಟ್ ನಲ್ಲಿರುವಂತಹ ವಕೀಲರ ಕಲಾಪವನ್ನ ಬಂದ್ ಮಾಡಿ ಎಲ್ಲ ಸಿಬ್ಬಂದಿ ಸೇರಿದಂತೆ ವಕೀಲರು ಮತ್ತು ಸಾರ್ವಜನಿಕರನ್ನ ಈಗಾಗಲೇ ಕೋರ್ಟ್ ಆವರಣದ ಹೊರಗೆ ಕಳಿಸಿ ಬಾಂಬ್ ಅನ್ನ ಪತ್ತೆ ಹಚ್ಚಕ್ಕೆ ಮುಂದಾಗಿದೆ. ಈ ರೀತಿಯಾಗಿ ಜಿಲ್ಲಾ
ಜಿಲ್ಲಾ ಕೋರ್ಟ್ ನಲ್ಲೂ ಕೂಡ ಏನಂತಂದ್ರೆ ಉಪನಗರ ಪೊಲೀಸರು ಕೂಡ ದೌಡಾಯಿಸಿದ್ದು ಅಲ್ಲಿ ಕೂಡ ಪರಿಶೀಲನೆ ನಡೆಸಲಾಗ್ತದೆ. ಈಗಾಗಲೇ 1 ಗಂಟೆ 15 ಸುಮಾರಕ್ಕೆ ಬ್ಲಾಸ್ಟ್ ಮಾಡೋದಾಗಿ ಏನು ಮೇಲ್ ಬಂದಿತ್ತು. ಆ ವಿಚಾರವಾಗಿ ಕೂಡ ಅಷ್ಟೇ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯರು ಕೂಡ ಇಡೀ ಕೋರ್ಟ್ ಆವರಣವನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಏನು ಹೊಸಿ ಬಾಂಬ ಅಥವಾ ಏನೆಂಬುದು ಕೂಡ ನಿಖರವಾಗಿ ಮಾಹಿತಿ ತಿಳಿದು ಬಂದಿಲ್ಲ. ಈ ವಿಚಾರವಾಗಿ ಕೂಡ ಅಷ್ಟೇ ಬೆದರಿಕೆ ಏನು ಭಯಭೀತರಾದಂತಹ ಜನರು ಇರ್ಬೋದು, ಏನು ವಕೀಲರು ಕೂಡ ಕೋರ್ಟಿಂದ ಹೊರಬಂದಿದ್ದಾರೆ ಅಂತ ಹೇಳ್ಬೋದು ಶರ್ಮಿಕಾ. ಮಂಜುನಾಥ್, ಸಾಕು ಸಂದರ್ಭದಲ್ಲಿ ನಾವು ಶಾಲೆಗಳಲ್ಲಿ, ಜನವಸತಿ ಪ್ರದೇಶದಲ್ಲಿ, ಕೋರ್ಟ್ನಲ್ಲಿ ಹಿಂದೆನೂ ಈ ರೀತಿ ಮೇಲ್ ಕಳಿಸಿರೋದು ಅಥವಾ ಕರೆ ಮಾಡಿ ಹೇಳಿರೋದನ್ನ ನೋಡಿದೀವಿ, ಬಾಂಬ್ ಬಿಟ್ಟಿದೀವಿ, ಅದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ. ಇವತ್ತೇನಾದ್ರೂ ಇಂಪಾರ್ಟೆಂಟ್ ಯಾವ್ದಾದ್ರು ವಿಚಾರಣೆ ಅಥವಾ ತೀರ್ಪು ಬರೋದಿತ್ತ ಈ ಕೋರ್ಟಲ್ಲಿ? ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನುಮಾನ ನೋಡಿದ್ರೆ ಅನುಮಾನ ಕೂಡ ಮೂಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 1 ತಿಂಗಳಿಂದ ಅಷ್ಟೇ ಕೂಡ ಧಾರವಾಡ ಹೈಕೋರ್ಟ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಏನು ಬಾಂಬ್ ಇಟ್ಟಿರೋದಾಗಿ ಮೇಲ್ ಕೂಡ ಬಂದಿತ್ತು. ಅವತ್ತು ಕೂಡ ಇಡೀ ಕಲಾಪವನ್ನ ಬಂದ್ ಮಾಡಿ ವಕೀಲರಿರ್ಬೋದು, ಜಡ್ಜ್ಗಳನ್ನು ಕೂಡ, ಹೈಕೋರ್ಟ್ ಜಡ್ಜ್ಗಳನ್ನು ಕೂಡ ಹೊರ ಕಳಿಸಿ ಇಡೀ ಕೋರ್ಟ್ ಆವರಣವನ್ನ ಸರ್ಚ್ ಮಾಡಿದಾಗ ಗೊತ್ತಾಗಿತ್ತು ಇದೊಂದು ಹುಸಿ ಬಾಂಬ್ ಕರೆ ಅಂತ ಹೇಳಿ ಗೊತ್ತಾಗಿತ್ತು. ಇದು 2ನೇ ಬಾರಿ ಹೈಕೋರ್ಟ್ಗೆ ಕರೆ ಬಂದಿರೋದು ಕೂಡ ಒಂದ್ ಕಡೆ ವಿಚಾರ ಮಾಡಿದಾಗ ಯಾವುದೋ ಒಂದು ವಿಚಾರವಾಗಿ ಅಂತಂದ್ರೆ ಕೋರ್ಟ್ ಆದೇಶ ಇರ್ಬೋದು, ತೀರ್ಮಾನ, ಮಹತ್ವದ ತೀರ್ಪು ಇರ್ಬೋದು, ಆ ತೀರ್ಪನ್ನ ತಡೆಯೋಕೆ ಈ ರೀತಿಯಾಗಿ ಮಾಡ್ತಾ ಇದಾರ ಅಥವಾ ಬೇರೆ ಯಾವ್ದಾದ್ರು ರೂಪದಲ್ಲಿ ಈ ರೀತಿ ಮಾಡ್ತಾ ಇದಾರ ಎಂಬುದು ಕೂಡ ತನಿಖೆಯ ಬಳಿಕ ಬಯಲಿಗೆ ಬರುತ್ತೆ. ಈಗ ಕೋರ್ಟ್ ಕಲಾಪ ಈಗ ಪೋಸ್ಟ್ಪೋನ್ ಮಾಡ್ದಂಗೆ ಕಾಣಿಸ್ತಿದೆ. ಈಗ 12:15ಗೆ ಬ್ಲಾಸ್ಟ್ ಆಗುತ್ತೆ ಅಂತ ಏನ್ ಹೇಳ್ತಾ ಇದ್ದಾರೆ, ನಿಟ್ಟಿನಲ್ಲಿ ಫಾಲೋ ಅಪ್ ಮಾಡೋಣ ಧಾರವಾಡ ಭಾಗದಲ್ಲಿ. ಇನ್ನು ದಾವಣಗೆರೆ ಭಾಗದಲ್ಲೂ ಕೂಡ ಇದೇ ಆತಂಕ ಇದೆ. ಸೊ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ದಾವಣಗೆರೆ ಭಾಗದಲ್ಲೂ ಕೂಡ ಈಗ ಫೋನ್ ಕಾಲ್ ಬಂದಿದೆ ಅಂತಲೂ ಕೂಡ ಅಲ್ಲಿ ವಕೀಲರು ಹೇಳ್ತಾ ಇದ್ರು. ಈಗ ಪರಿಶೀಲನೆ ಹೆಂಗ್ ನಡೀತಾ ಇದೆ? 12:15 ಅಷ್ಟೊತ್ತಿಗೆ ಅಲ್ಲೇನೋ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿ ಸಂದೇಶ ಬಂದಿರೋದಲ್ವಾ? ಎಸ್ ಶರ್ಮಿತಾ, ಏನು ದಾವಣಗೆರೆ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಒಂದು ಹುಸಿ ಮೇಲ್ ಮತ್ತೆ ಹುಸಿ ಕರೆಗಳು ಇರಬಹುದು ಅಂತ ಹೇಳಿ ಈಗಾಗಲೇ ಏನು ಪೊಲೀಸರು, ಯಾಕಂದ್ರೆ ಈಗಾಗಲೇ 9 ಗಂಟೆಗೆ ಈ ಒಂದು ಮೇಲ್ ಬಂದಿತ್ತು ಅಂತ ಹೇಳಲಾಗ್ತಿದೆ. ಈಗ ಮೇಲ್ ಬಂದ ಒಂದು 10 ನಿಮಿಷದಲ್ಲೇ ಎಲ್ಲ ಡಾಗ್ ಸ್ಕ್ವಾಡ್ ಇರ್ಬೋದು, ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಏನು ಹುಡುಕಾಟ ನಡೆಸಿದ್ದಾರೆ ಕೋರ್ಟ್ ಆವರಣ ಸಂಪೂರ್ಣವಾಗಿ. ಎಲ್ಲೂ ಕೂಡ ಯಾವುದೇ ರೀತಿ ಏನು ಪತ್ತೆ ಆಗಿಲ್ಲ. ಆದ್ರೆ ಇನ್ನೂ ಕೂಡ ಕೆಲವೊಂದು ಕೋರ್ಟ್ನ ಹಿಂಭಾಗ ಇರತಕ್ಕಂತ ಹಳೆ ಕಟ್ಟಡಗಳನ್ನ ಅವೆಲ್ಲವೂ ಕೂಡ ಏನು ಹುಡುಕಾಟ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು ಪೊಲೀಸರು ಮತ್ತೆ ಈ ಶ್ವಾನದಳ ಸಂಪೂರ್ಣವಾಗಿ ಹುಡುಕಾಟ ನಿರತವಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಒಳಗಾದಂತಹ ನ್ಯಾಯಾಧೀಶರುಗಳು ಇರ್ಬೋದು, ಮತ್ತೆ ಎಲ್ಲ ವಕೀಲರುಗಳಿರ್ಬೋದು, ಒಂದು ಆತಂಕದಿಂದನೇ ಎಲ್ಲ ಕೋರ್ಟ್ ನಿಂದ ಹೊರ ಹೋಗಿರುವಂತಹ ಘಟನೆ ನಡೆದಿದೆ ಸದ್ಯಕ್ಕೆ. ಯಾಕೆಂದ್ರೆ ಇದೇ ಮೊದಲು ಈ ದಾವಣಗೆರೆ ಕೋರ್ಟ್ಗೆ ಈ ರೀತಿ ಒಂದು ಮೇಲ್ ಬಂದಿರುವಂತದ್ದು ಇರ್ಬೋದು, ಕರೆ ಬಂದಿರುವಂತ ಇರ್ಬೋದು ಅಂತ ಹೇಳಿ ಈಗಾಗಲೇ ಸುಮಾರು ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಏನು PB ರಸ್ತೆಯಲ್ಲಿ ಏನು ರಸ್ತೆಯನ್ನು ಕೂಡ ಬಂದ್ ಮಾಡಿ ಯಾವುದೇ ಕೂಡ ವಾಹನ ಆಗ್ಲಿ ಜನಗಳನ್ನಾಗ್ಲಿ ಬಿಡದೇ ರೀತಿಯಲ್ಲಿ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ. ಅದಲ್ಲದೆ ಕೂಡ ಈಗ ಏನು ಇನ್ನು ಹೆಚ್ಚಿನ ಒಂದು ಇದಕ್ಕಾಗಿ ಈಗ ಆಗ್ಲೇ ಒಂದು 8-10 ಜನ ಡಾಗ್ ಸ್ಕ್ವಾಡ್ ಬಂದಿದೆ. ಇನ್ನೂ ಕೂಡ ಹೆಚ್ಚಿನ ಒಂದು ಏನು ಹುಡುಕಾಟಕ್ಕೆ ಇನ್ನೂ ಕೂಡ ಹೆಚ್ಚಿನ ಸ್ಕ್ವಾಡ್ ಅನ್ನ ಕರೆಸಿ ಇಲ್ಲಿ ಹುಡುಕಾಟ ನಡೆಸಲಾಗ್ತಿದೆ. ಸದ್ಯಕ್ಕೆ ಇಲ್ಲಿ ಇವ್ರು ಪೊಲೀಸರು ಹೇಳುವಂತಹ ಮಾಹಿತಿ ಪ್ರಕಾರ ಇದು ಹುಸಿ ಮೇಲ್ ಇರ್ಬೋದು. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಕಡೆ ಒಂದು SP ಕಚೇರಿಗಿರ್ಬೋದು, DC ಕಚೇರಿಗಿರ್ಬೋದು, ಈ ರೀತಿ ಬಂದಿದ್ವು, ಅವೆಲ್ಲ ಹುಸಿ ಕರೆಗಳಾಗಿದ್ವು ಅಂತ ಹೇಳಿ ಈಗ ಪೊಲೀಸರು ಮಾಹಿತಿ ನೀಡಿರುವಂತದ್ದು. ಸದ್ಯಕ್ಕೆ ಇದು ಒಂದು ಮೇಲು ತಮಿಳುನಾಡಿನಿಂದ ಒಂದು ಮೇಲ್ ಬಂದಿರುವಂತದ್ದು ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಸಂಜಯ್, ಕ್ಷಣದ ಮಾಹಿತಿಗೆ.